ನಮಸ್ಕಾರ, ನಾನು ನಿಮ್ಮ ಫಿಟ್ ಇಂಡಿಯಾ ರಘು ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ಲರಿಗೂ ತುಪ್ಪ ಬಗ್ಗೆ ಒಂದಷ್ಟು ಸಿಂಪಲ್ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ಯಾಟ್ನೇ ಆ್ಯಕ್ಚುಲ್ ಆಗಿ ಕೆಟ್ಟದಾಗಿ ನೋಡೋಂಥ ಈ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ತುಪ್ಪ ನಿಜವಾಗ್ಲೂ ಹೆಲ್ದಿನ? ತುಪ್ಪನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೇನಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ? ಆಮೇಲೆ ತುಪ್ಪನ ಕನ್ಸ್ಯೂಮ್ ಮಾಡ್ತಾನೆ ಇದ್ದರೆ ಏನಾದರೂ ನಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಅಂತಂದ್ಬಿಟ್ಟು ಹಲವಾರು ಜನರಲ್ಲಿ ಕನ್ಫ್ಯೂಷನ್ ಇದೆ. ಅದರ ಜೊತೆ ತುಪ್ಪ ಕೂಡ ಬೇರೆ ರೀತಿಯಾದ ಫ್ಯಾಟ್ ಸೋರ್ಸೇ ಆಗಿರೋದ್ರಿಂದ ತುಪ್ಪದಿಂದ ಸ್ಪೆಸಿಫಿಕ್ ಆಗಿ ನಮಗೇನಾದರೂ ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸ್ ಏನಾದ್ರು ಸಿಗುತ್ತಾ ಅಂತ ಅಂದ್ಬಿಟ್ಟು ಕೂಡ ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ಇವತ್ತೆಲ್ಲನೂ ಅರ್ಥ ಮಾಡಿಸ್ತೀನಿಲ್ಲ, ಆರಾಮಾಗಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ತುಪ್ಪ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಯೂಸ್ ಮಾಡ್ತಿರೋಂಥ ತುಪ್ಪ ಆಗಿರ್ಬೋದು, ಇಲ್ಲ ಅಂತಂದರೆ ಕುಕ್ಕಿಂಗ್ ಆಯಿಲ್ ಏನು ಯೂಸ್ ಮಾಡ್ತೀವಿ ಅದರೊಳಗಡೆಯಿಂದ ಬರ್ತಿರೋಂಥ ಫ್ಯಾಟ್ ಏನಿರುತ್ತೆ ಅದು ನಿಜವಾಗ್ಲೂ ಹೆಲ್ದಿ ಇದೆಯಾ ಇಲ್ವಾ, ಮತ್ತು ನಾವು ಯಾವುದೇ ರೀತಿಯಾದ ಬೇರೆ ಫ್ಯಾಟ್ ಸೋರ್ಸ್ ಯೂಸ್ ಮಾಡಿದ್ರೂ ಅದು ನಮಗೆ ಒಳ್ಳೇದು ಮಾಡ್ತಿದೆ ಇಲ್ವಾ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಿಂಪಲ್ ಬೇಸಿಕ್ ನಾಲೆಜ್ ಬೇಕಾಗಿರುತ್ತೆ. ಸೊ ಇವತ್ತು ನಾನು ನಿಮ್ಮೆಲ್ರಿಗೂ ಅದನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ತುಪ್ಪ ಮಾತ್ರನೇ ಅಲ್ಲ, ಬೇರೆ ಯಾವುದೇ ಫುಡ್ ಆಗಿರ್ಬೋದು, ಯಾವುದೇ ಫ್ಯಾಟ್ ಸೋರ್ಸ್ ಆಗಿದ್ರೂ ನೀವು ಈ ಪರ್ಟಿಕ್ಯುಲರ್ ನಾಲೆಜಿಂದ ಈಸಿಯಾಗಿ ಅನಲೈಸ್ ಕೂಡ ಮಾಡ್ಬೋದು. ಸೊ ಅದಕ್ಕೆ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಈ ಫ್ಯಾಟನ್ನು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಏನಿದೆ ಅಲ್ಲ ಅದನ್ನು ಅರ್ಥ ಮಾಡ್ಕೊಬೇಕು. ಸೊ ಎಲ್ರಿಗೂ ಗೊತ್ತಿರೋ ಥರನೇ ಫ್ಯಾಟ್ ಬಂದು ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಲಾಂಗ್ ವಿತ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್. ಸೊ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟಿಂದ ನಮಗೆ 4 ಕಿಲೋ ಕ್ಯಾಲರಿ ಸಿಗ್ತಿರುತ್ತೆ, ಬಟ್ ಅದೇ ಫ್ಯಾಟಿಂದ ನಮಗೆ 9 ಕಿಲೋ ಕ್ಯಾಲರಿ ಸಿಗ್ತಿರುತ್ತೆ. ಅಂದರೆ ಅಬಂಡೆಂಟ್ ಕ್ಯಾಲರೀಸ್ ಆ್ಯಕ್ಚುಲ್ ಆಗಿ ಕೊಡ್ತಿರೋಂಥ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಬಂದು ಫ್ಯಾಟ್ ಬಂದು ಆ್ಯಕ್ಚುಲ್ ಆಗಿ 4 ಕ್ಯಾಟಗರೀಸ್ ಆಗಿ ಡಿವೈಡ್ ಆಗಿರುತ್ತೆ. ಅದ್ಯಾವುದು ಅಂತಂದರೆ ಸ್ಯಾಚುರೇಟೆಡ್ ಫ್ಯಾಟ್, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್. ಸೊ ಆಬ್ವಿಯಸ್ಲಿ ಹಲವಾರು ಜನ ಬೇರೆ ಫ್ಯಾಟ್ ಬಗ್ಗೆ ಕೇಳಿಲ್ಲ ಅಂದರೂ ಟ್ರಾನ್ಸ್ ಫ್ಯಾಟ್ ಬಗ್ಗೆ ಕೇಳೇ ಇರ್ತೀನಿ. ಏನಕ್ಕೆ ಅದರಿಂದ ನಮಗೆ ಪ್ರಾಬ್ಲಮ್ ಬರುತ್ತೆ, ಕನ್ಸ್ಯೂಮ್ ಮಾಡಬಾರ್ದು ಅಂತಂದ್ಬಿಟ್ಟು. ಬಟ್ ಇವತ್ತು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಅಂತ ಟೈಮಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾವು ನಮ್ಗೆ ಗೊತ್ತಿಲ್ಲದೇ ಎಷ್ಟೊಂದು ಟ್ರಾನ್ಸ್ ಫ್ಯಾಟ್ನ ಹೇಗೆ ಕನ್ಸ್ಯೂಮ್ ಮಾಡ್ತಿದ್ದೀವಿ ಮತ್ತು ಏನಕ್ಕೆ ಟ್ರಾನ್ಸ್ ಫ್ಯಾಟ್ನ ಕನ್ಸ್ಯೂಮ್ ಮಾಡೋದು ಕೆಟ್ಟದ್ದು ಅಂತಂದ್ಬಿಟ್ಟು ಅರ್ಥ ಮಾಡಿಸ್ತೀನಿ ನಾನು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಮೊದಲನೇ ಟೈಪ್ ಆಫ್ ಫ್ಯಾಟ್ ಯಾವುದು ಅಂತಂದರೆ ಸ್ಯಾಚುರೇಟೆಡ್ ಫ್ಯಾಟ್. ಈ ಪರ್ಟಿಕ್ಯುಲರ್ ಫ್ಯಾಟ್ ನೀವೇನಾದರೂ ಕೆಮಿಕಲ್ ಕಾಂಪೋಸಿಷನ್ ನೋಡಿದ್ರಿ ಅಂತಂದರೆ ಕಾರ್ಬನ್ ಟು ಹೈಡ್ರೋಜನ್ ಬಾಂಡ್ ಏನಿದೆ ಅಲ್ಲ ಅದು ತುಂಬಾ ಲೀನಿಯರ್ ಆಗಿದೆ ಥ್ರೂ ಔಟ್ ದ ಕಾಂಪೌಂಡ್. ಅದಾದಮೇಲೆ ಕಾರ್ಬನ್ ಟು ಕಾರ್ಬನ್ ಬಾಂಡಿಂಗ್ ಏನಿದೆ ಅಲ್ಲ ಅದು ಆ್ಯಕ್ಚುಲ್ ಆಗಿ ಸಿಂಗಲ್ ಬಾಂಡ್ ಇದೆ. ಸೊ ನೀವು ಇಲ್ಲಿ ಸ್ಟ್ರಕ್ಚರ್ ನೀವೇನಾದ್ರು ನೋಡಿದ್ರಿ ಅಂತಂದರೆ ಇದು ಈಸಿಯಾಗಿ ಲೀನಿಯರ್ ಆಗಿದೆ, ಒಂದು ಬ್ಲಾಕ್ ಸ್ಟ್ರಕ್ಚರ್ ಇರೋದ್ರಿಂದ ಇದು ಗ್ರೂಪಿಂಗ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅಂದರೆ ಒಂದ್ರ ಮೇಲೆ ಒಂದು ಆ್ಯಕ್ಚುಲ್ ಆಗಿ ಕೂರದಾಗಿರ್ಬೋದು, ಗುಂಪಾಗಿರೋದಕ್ಕೆ ತುಂಬಾ ಈಸಿಯಾಗಿರೋ ಕಾರಣದಿಂದ ಇದನ್ನು ಹೈಡ್ರೋಲೈಸ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಅಂದರೆ ಬೇಸಿಕಲಿ ಅದನ್ನು ಬ್ರೇಕ್ ಡೌನ್ ಮಾಡಿ ಅದರಿಂದ ಎನರ್ಜಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಬಾಡಿಗೆ. ಬಟ್ ಇದನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ನಮ್ಮ ಬಾಡಿ ಏನು ಮಾಡುತ್ತೆ ಅಂತಂದರೆ ಬೈಲ್ ಸಾಲ್ಟ್ಸ್ನ ಆ್ಯಕ್ಚುಲ್ ಆಗಿ ಪ್ರೊಡ್ಯೂಸ್ ಮಾಡಿ ಅದನ್ನು ಒಂದು ಪರ್ಟಿಕ್ಯುಲರ್ ಬಿಗ್ಗರ್ ಗ್ರೂಪ್ಸ್ ಏನಿರುತ್ತಲ್ಲ ಅದನ್ನು ಸ್ಮಾಲರ್ ಆಗಿ ಮಾಡಿ ಅದನ್ನು ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದರ ಇಂಪಾರ್ಟೆಂಟ್ ಸ್ಟಡಿ ನಾವೇನು ಅರ್ಥ ಮಾಡ್ಕೊಬೇಕು ಅಂತಂದರೆ ಸ್ಯಾಚುರೇಟೆಡ್ ಫ್ಯಾಟ್ನ ನಾವು ಯಾವಾಗ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಮ ಸಿರಮ್ ಕೊಲೆಸ್ಟ್ರಾಲ್ ಲೆವೆಲ್ ಆ್ಯಕ್ಚುಲ್ ಆಗಿ ಸ್ಪೆಸಿಫಿಕ್ಲಿ LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಏನಿದೆ ಅಲ್ಲ ಅದು ತುಂಬಾ ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ವಿಚ್ ಇಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಂದ್ಬಿಟ್ಟು ಏನು ಹೇಳ್ತೀವಿ ನಾವು ಅದು ತುಂಬಾ ಜಾಸ್ತಿ ಆಗ್ತಾ ಬರ್ತಿದೆ. ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಆಫ್ ಫ್ಯಾಟ್ ಯಾವುದು ಅಂತಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಸೊ ನಿಮಗೆ ಮೊದಲೇ ಕೇಳಿರೋ ಥರನೇ ಮೂಫಾ ಮತ್ತು ಪೂಫಾ ಅಂತ ಕೇಳಿರ್ತೀರ. ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಸೊ ಇದರ ಪರ್ಟಿಕ್ಯುಲರ್ ಕೆಮಿಕಲ್ ಸ್ಟ್ರಕ್ಚರ್ನ ನೀವೇನಾದ್ರು ನೋಡಿದ್ರಿ ಅಂತಂದರೆ ಇದು ಆಬ್ವಿಯಸ್ಲಿ ಲೀನಿಯರ್ ಇಲ್ಲ. ಏನಕ್ಕೆ ಅಂತಂದರೆ ಈ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಒಳಗಡೆ ಕಾರ್ಬನ್ ಟು ಕಾರ್ಬನ್ ಬಾಂಡ್ ಏನಿಲ್ಲ ಅದು ಆ್ಯಕ್ಚುಲ್ ಆಗಿ ಡಬಲ್ ಬಾಂಡ್ ಇದೆ. ಅಂದರೆ ಒಂದು ಡಬಲ್ ಬಾಂಡ್ ಇತ್ತು ಅಂತಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಕ್ಯಾಟಗರಿ ಒಳಗಡೆ ಫಾಲೋ ಆಗುತ್ತೆ. ಬಟ್ ಅದೇನೇ ಮೋರ್ ದ್ಯಾನ್ 1 ಇತ್ತು ಅಂತಂದರೆ ಆ್ಯಕ್ಚುಲ್ ಆಗಿ ಪಾಲಿ ಅನ್ಸ್ಯಾಚುರೇಟೆಡ್ ಕ್ಯಾಟಗರಿಗೆ ಬೀಳುತ್ತೆ. ಸೊ ಈ ಪರ್ಟಿಕ್ಯುಲರ್ ಡಬಲ್ ಬಾಂಡ್ ಇರೋ ಕಾರಣದಿಂದ ಆ್ಯಕ್ಚುಲ್ ಆಗಿ ಇದು ಒಂದು ಸ್ವಲ್ಪ ಅನ್ಸ್ಟೇಬಲ್ ಆಗಿರೋ ಕಾರಣದಿಂದ ಎನ್ಸೈಮ್ಸ್ ಯೂಸ್ ಮಾಡಿಕೊಂಡು ಬ್ರೇಕ್ ಡೌನ್ ಮಾಡಿ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಕೂಡ ಈಸಿಯಾಗೇನೆ ಆಗುತ್ತೆ. ಹಲವಾರು ಸ್ಟಡೀಸ್ ಏನು ಹೇಳುತ್ತೆ ಅಂತಂದರೆ ನಮಗೆ ಯಾವುದೇ ರೀತಿಯಾದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇತ್ತು, ಸ್ಪೆಸಿಫಿಕ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಮಾಡ್ತಿರೋಂಥ ಕಾರಣದಿಂದ ಅಂತಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಅಂದರೆ ಮೂಫಾನ ಕನ್ಸ್ಯೂಮ್ ಮಾಡೋದ್ರಿಂದ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ಹೇಳುತ್ತೆ. ಸೊ ಹಲವಾರು ಜನಕ್ಕೆ ಗೊತ್ತಾಗದೇ ಇರೋ ವಿಷಯ ಏನು ಅಂತಂದರೆ ನಾವು ಒಮೆಗಾ 3 ಅಂತಂದ್ಬಿಟ್ಟು ನಾವೇನು ಹೇಳ್ತೀವಲ್ಲ ಸೊ ಅದು ಕೂಡ ಒಂದು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ನಿಮ್ಗೆ ಆಲ್ರೆಡಿ ಗೊತ್ತು ಒಮೆಗಾ 3 ಕನ್ಸ್ಯೂಮ್ ಮಾಡೋದ್ರಿಂದ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾ ಚೆನ್ನಾಗಿದೆ, ಬ್ರೈನ್ ಹೆಲ್ತ್ ಆಗಿರ್ಬೋದು, ಹಾರ್ಟ್ ಹೆಲ್ತ್ ತುಂಬಾ ಹೆಲ್ಪ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಆಬ್ವಿಯಸ್ಲಿ ಅದೊಂದು ಸ್ವಲ್ಪ ಅನ್ಸ್ಟೇಬಲ್ ಇದೆ, ಅದರಿಂದ ಆ್ಯಕ್ಚುಲ್ ಆಗಿ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಏನಿದೆ ಅದು ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆ
ಅದು ಬ್ರೇಕ್ ಡೌನ್ ಆಗಿ ಈಸಿಯಾಗಿ ಎನರ್ಜಿ ಕೂಡ ಪ್ರೊಡ್ಯೂಸ್ ಮಾಡೋದು ಕೂಡ ಹೆಲ್ಪ್ ಮಾಡ್ತಿರುತ್ತೆ. ಸೊ ಇನ್ನವೇ ಅದು ನಮ್ಮ ಬಾಡಿ ಒಳಗಡೆ ಇರೋದು ತುಂಬಾ ಹೆಲ್ಪ್ ಆಗ್ತಿದೆ ಹೊರತು ಯಾವುದೇ ರೀತಿಯಾದ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿಲ್ಲ. ನಮ್ಮ ನೆಕ್ಸ್ಟ್ ಕ್ಯಾಟಗರಿ ಆಫ್ ಫ್ಯಾಟ್ ಯಾವುದು ಅಂತಂದರೆ ಟ್ರಾನ್ಸ್ ಫ್ಯಾಟ್. ಸೊ ಟ್ರಾನ್ಸ್ ಫ್ಯಾಟ್ ಬಗ್ಗೆ ಹಲವಾರು ಜನ ಕೇಳಿರ್ತೀರ, ಬಟ್ ಆ್ಯಕ್ಚುಲ್ ಆಗಿ ಏನಕ್ಕೆ ಇದು ಅನ್ಹೆಲ್ದಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಟ್ರಾನ್ಸ್ ಫ್ಯಾಟ್ ಬಂದು ಕೂಡ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನೇನೆ, ಬಟ್ ಇದರೊಳಗಡೆ ಟ್ರಾನ್ಸ್ ಬಾಂಡಿಂಗ್ ಇದೆ. ಅಂದರೆ ಬೇಸಿಕಲಿ ಒಂದು ಟೈಪ್ ಆಫ್ ಬಾಂಡ್ ಬಂದು ಸಿಸ್ ಬಾಂಡ್, ಇನ್ನೊಂದು ಟ್ರಾನ್ಸ್ ಬಾಂಡ್. ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂತಂದರೆ ಅದರೊಳಗಡೆ ಈ ಆರ್ ಗ್ರೂಪ್ಸ್, ಸೊ ಅದು ಸೇಮ್ ಡೈರೆಕ್ಷನಲ್ಲಿ ಇತ್ತು, ಅಂದರೆ ಸೇಮ್ ಸೈಡಲ್ಲಿ ಇತ್ತು ಅಂದರೆ ಅವಾಗ ಸಿಸ್ ಬಾಂಡ್ ಆಗುತ್ತೆ. ಬಟ್ ಅದೇ ಆಪೋಸಿಟ್ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ, ಇಲ್ಲಾಂದರೆ ಈ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ ಅಟ್ಯಾಚ್ ಟು ಕಾರ್ಬನ್ ಆಬ್ವಿಯಸ್ಲಿ, ಅವಾಗ ಟ್ರಾನ್ಸ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸ್ ಫ್ಯಾಟ್ ಆ್ಯಕ್ಚುಲಾಗಿ ಏನಕ್ಕೆ ಅನ್ಹೆಲ್ದಿ ಅಂತಂದರೆ ಆಬ್ವಿಯಸ್ಲಿ ಇದನ್ನು ಬ್ರೇಕ್ ಡೌನ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಇದು ಆರ್ಟಿಫಿಷಿಯಲ್ ಆಗಿ ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ನ ತಗೊಂಡು ಅದನ್ನು ಹೈಡ್ರೋಜನೇಷನ್ ಪ್ರೋಸೆಸ್ ಒಳಗಡೆ ಒಳಗಾಗಿಸಿ ಈ ಆರ್ಟಿಫಿಷಿಯಲ್ ಹೈಡ್ರೋಜನ್ ಆಟಮ್ಸ್ನ ಇಂಡ್ಯೂಸ್ ಮಾಡಿ ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗದೇ ಇರೋ ರೀತಿ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಫ್ಯಾಟ್ನ ಶೆಲ್ಫ್ ಲೈಫ್ ಇಂಪ್ರೂವ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಚಿಪ್ಸ್ಗಾಗಿರ್ಬೋದು, ಕುಕ್ಕೀಸ್ಗಾಗಿರ್ಬೋದು, ಆಮೇಲೆ ಬಿಸ್ಕೆಟ್ಸ್ಗಾಗಿರ್ಬೋದು, ಜಸ್ಟ್ ನೇಮ್ ಇಟ್, ಯಾವುದ್ರಲ್ಲಿ ಟ್ರಾನ್ಸ್ ಫ್ಯಾಟ್ ಇಲ್ಲ ಅಂತಂದ್ಬಿಟ್ಟು. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸ್ ಫ್ಯಾಟ್ ಆಬ್ವಿಯಸ್ಲಿ ಒಂದು ಹೈಡ್ರೋಜನೇಷನ್ ಪ್ರೋಸೆಸ್ಸಿಂದ ಅನ್ಹೆಲ್ದಿ ಆಗಿರೋ ಕಾರಣ ಅಲ್ಲದೆ ಅದನ್ನು ಬ್ರೇಕ್ ಡೌನ್ ಮಾಡೋದು ಕೂಡ ನಮ್ಮ ಬಾಡಿಗೆ ತುಂಬಾ ಕಷ್ಟ. ಒಂದು ಸಿಂಪಲ್ ಎಕ್ಸಾಂಪಲಿಂದ ಅರ್ಥ ಮಾಡ್ಕೊಳ್ಳೋಣ. ಆ್ಯಕ್ಚುಲ್ ಆಗಿ ನಮಗೆ ಹೆಲ್ದಿ ಫ್ಯಾಟ್ಸ್ ಎಲ್ಲಿಂದ ಬರ್ತಿದೆ ಮತ್ತು ಅನ್ಹೆಲ್ದಿ ಫ್ಯಾಟ್ ಕ್ಯಾಟಗರಿ ಒಳಗಡೆ ಕಂಪೇರ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಗೀ ಏನಾದರೂ ನೀವು ನೋಡಿದ್ರಿ ಅಂತಂದರೆ ನಮ್ಮ ಇಂಡಿಯನ್ಸ್ ಮೇಲೇನೇ ಇರೋಂಥ ಒಂದು ಸ್ಟಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಸೊ ಗೀ ಆ್ಯಕ್ಚುಲ್ ಆಗಿ ಇಂಡಿಯನ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರಲ್ಲ ಅಂತ ಕೂಡ ಸ್ಟಡೀಸಲ್ಲಿ ಪ್ರೂವ್ ಆಗಿದೆ. ಅಂದರೆ ಮಾಸ್ ಕ್ರೌಡಲ್ಲೇನೆ ಆ್ಯಕ್ಚುಲ್ ಆಗಿ ಸ್ಟಡಿ ಮಾಡಿರೋ ಕಾರಣದಿಂದ ಸೊ ವಿ ನೀಡ್ ನಾಟ್ ಹ್ಯಾವ್ ಟು ವರಿ. ಏನಕ್ಕೆ ಅಂತಂದರೆ ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಬ್ವಿಯಸ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಂಟೆಂಟ್ ಇದ್ದೇ ಇರುತ್ತೆ ಗೀ ಅಂತಂದರೆ, ಅನ್ಸ್ಯಾಚುರೇಟೆಡ್ ಕೂಡ ಇರುತ್ತೆ ಬಟ್ ಟ್ರಾನ್ಸ್ ಫ್ಯಾಟ್ ಇರಲ್ಲ. ಸೊ ನೀವು ಯಾವುದೋ ಒಂದು ಪ್ರಾಪರ್ ಆಗಿ ಜೆನ್ಯೂನ್ ಆಗಿರೋಂಥ ಒಂದು ಒರಿಜಿನಲ್ ಗೀ ಬಾಟಲ್ ನೀವು ನೋಡಿದ್ರೆ ಅಂದರೆ ಅದರೊಳಗಡೆ ಟ್ರಾನ್ಸ್ ಫ್ಯಾಟ್ ಆಬ್ವಿಯಸ್ಲಿ ಇರಬಾರ್ದು. ಏನಕ್ಕೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯಾದ ಹೈಡ್ರೋಜನೇಷನ್ ಪ್ರೋಸೆಸ್ ಆಗಿರಲ್ಲ. ಬಟ್ ಅದೇನೇ ನೀವೇನಾದರೂ ಬೇರೆ ಒಂದು ಬ್ರ್ಯಾಂಡ್ದೇನಾದರೂ ನೀವು ತುಪ್ಪ ನೋಡಿದ್ರಿ ಅಂತಂದರೆ ಅಲ್ಲಿ ಟ್ರಾನ್ಸ್ ಫ್ಯಾಟ್ ಇದೆ. ಅದು ಏನಕ್ಕಿದೆ, ಆ ಪ್ರೋಸೆಸ್ ಏನಕ್ಕೆ ಆಯಿತು, ಅದು ಎಲ್ಲಿಂದ ಟ್ರಾನ್ಸ್ ಫ್ಯಾಟ್ ಬಂತು ಅಂತ ಕೂಡ ಗೊತ್ತಿಲ್ಲ. ನೀವು ಯೂಸ್ ಮಾಡ್ತಿರೋಂಥ ಹಲವಾರು ತುಪ್ಪಗಳೊಳಗಡೆ ಅಲ್ಲಿ ಫ್ಯಾಟ್ ಅಂತ ಮೆನ್ಷನ್ ಮಾಡಿ ಸ್ಯಾಚುರೇಟೆಡ್ ಮಾತ್ರನೇ ಮೆನ್ಷನ್ ಮಾಡ್ತಾರೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಮೆನ್ಷನ್ ಮಾಡೋದಕ್ಕೆ ಟ್ರೈ ಕೂಡ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ಆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಒಳಗಡೆ ಟ್ರಾನ್ಸ್ ಫ್ಯಾಟು ಬರುತ್ತೆ. ಏನಾದ್ರು ಮೆನ್ಷನ್ ಮಾಡಿದ್ರು ಅಂದರೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ಎಷ್ಟೊಂದು ಜನ ಮೆನ್ಷನ್ನೇ ಮಾಡಲ್ಲ. ಸೊ ಅದೊಂದು ಕಾರಣಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನೀವು ದಯವಿಟ್ಟು ನೋಡಿ. ಸೊ ಗೀನೇನಾದ್ರು ನೀವು ನೋಡಿದ್ರಿ ಅಂತಂದರೆ ಅಲ್ಲಿ ಪ್ರಾಪರಾಗಿ ಮೆನ್ಷನ್ ಆಗಿರಬೇಕು ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಅಂದರೆ ಮೋನೋ ಅನ್ಸ್ಯಾಚುರೇಟೆಡ್, ಪಾಲಿ ಅನ್ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಫ್ಯಾಟ್ ಕೂಡ ಮೆನ್ಷನ್ ಆಗಿರಬೇಕು, ವಿಚ್ ಶುಡ್ ಬಿ 0. ಅವಾಗ ಮಾತ್ರನೇ ಅದು ಹೆಲ್ದಿ ಗೀ. ಸೊ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ತುಂಬಾ ಹೆಲ್ದಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಬಿಟ್ಟು ಬೇರೆ ಕನ್ಸ್ಯೂಮ್ ಮಾಡ್ತೇನೆ ದಯವಿಟ್ಟು ನಿಲ್ಲಿಸಿ. ಬಟ್ ಅದೇ ಯಾವುದೋ ಒಂದು ಅನ್ಹೆಲ್ದಿ ಪ್ರಾಡಕ್ಟ್ನ ನಾವೇನಾದ್ರು ನೋಡಿದ್ರಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಓಕೆ, ಯಾವುದೋ ಒಂದು ಆಯಿಲ್ ಒಳಗಡೆ ಫ್ರೈ ಮಾಡಿರೋಂಥ ಪ್ಯಾಟಿ ಎತ್ಬಿಟ್ಟು ಒಂದು ಬರ್ಗರ್ ಪ್ರಿಪೇರ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಬರ್ಗರ್ ಒಳಗಡೆ ನೀವು ನೋಡಿದ್ರಿ ಅಂತಂದರೆ ಅಲ್ಲಿ ಫ್ಯಾಟ್ ಒಳಗಡೆ ಪ್ರಾಪರ್ ಬ್ರೇಕ್ ಡೌನೇ ಇರೋದಿಲ್ಲ. ಏನಕ್ಕೆ ಅಂತಂದರೆ ಆ್ಯಕ್ಚುಲ್ ಆಗಿ ಅಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಬ್ರೇಕ್ ಡೌನ್ ಮಾಡಿ ಮೆನ್ಷನ್ ಮಾಡಿದ್ರು ಅಂತಂದರೆ ಅಲ್ಲಿ ಪೂಫಾ ಮತ್ತು ಟ್ರಾನ್ಸ್ ಫ್ಯಾಟ್ ಆ ಪರ್ಟಿಕ್ಯುಲರ್ ಕಾಂಪೋಸಿಷನ್ ಕೂಡ ಮೆನ್ಷನ್ ಮಾಡಬೇಕು, ವಿಚ್ ಇಸ್ ಡೇಂಜರಸ್. ಏನಕ್ಕೆ ಟ್ರಾನ್ಸ್ ಫ್ಯಾಟ್ ಮಿಕ್ಕಿರೋದೆಲ್ಲನೂ ಆಬ್ವಿಯಸ್ಲಿ ಅನ್ಸ್ಯಾಚುರೇಟೆಡ್ ಒಳಗೆ ಬರುತ್ತೆ. ಅಲ್ಲಿ ಟ್ರಾನ್ಸ್ ಫ್ಯಾಟೇ ಜಾಸ್ತಿ ಇತ್ತು ಅಂತಂದರೆ ಜನ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ದಯವಿಟ್ಟು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಕಂಪ್ಯಾರಿಸನ್ ಏನಕ್ಕೆ ಮಾಡ್ತಿರೋದು ಅಂತಂದರೆ ತುಪ್ಪ ಜೊತೆ ಬೇರೆ ಏನೇನೋ ಕಂಪೇರ್ ಮಾಡ್ತಿದ್ದೇನೆ ಅಂತಂದ್ಬಿಟ್ಟು ಅನ್ನೋದಕ್ಕಲ್ಲ, ಜಸ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಹೇಗೆ ಪ್ರಾಪರಾಗಿ ಬ್ರೇಕ್ ಡೌನ್ ಮಾಡಿ ನಿಮ್ಗೆ ಅರ್ಥ ಮಾಡಿಸ್ತಾರೆ. ಒಂದಷ್ಟು ಜನ ಆ್ಯಕ್ಚುಲ್ ಆಗಿ ಸುಮ್ಮನೆ ಡಿಸೀವ್ ಮಾಡಿ, ಅಂದರೆ ಸುಮ್ಮನೆ ಬೇರೆ ದಾರಿ ತೋರಿಸ್ಬಿಟ್ಟು ಫ್ಯಾಟ್ ಮೆನ್ಷನ್ ಮಾಡಿದ್ದೀವಿ, ಸ್ಯಾಚುರೇಟೆಡ್ ಫ್ಯಾಟ್ ಇಷ್ಟಿದೆ ಪರವಾಗಿಲ್ಲ ಕನ್ಸ್ಯೂಮ್ ಮಾಡ್ಬೋದು, ಬಟ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಟ್ರಾನ್ಸ್ ಫ್ಯಾಟ್ ಎಷ್ಟಿದೆ ಅಂತ ಮೆನ್ಷನ್ನೇ ಮಾಡಿಲ್ಲ. ಅಲ್ಲಿ ಮಿಕ್ಕಿರೋದೆಲ್ಲ ಕೂಡ ಟ್ರಾನ್ಸ್ ಫ್ಯಾಟೇ ಆಗಿರ್ಬೋದು, ಬಟ್ ಏನಕ್ಕೆ ಮೆನ್ಷನ್ ಮಾಡಿಲ್ಲ. ಸೊ ನೀವು ಟ್ರಸ್ಟೆಡ್ ಮಾಡಿರೋಂಥ ಬ್ರ್ಯಾಂಡ್ ಕೂಡ ಈ ರೀತಿ ಮಾಡ್ಬೋದು. ದಯವಿಟ್ಟು ಇದ್ರ ಮೇಲೆ ಗಮನ ಕೊಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸೊ ಗೀಯಿಂದ ನಮಗೇನಾದರೂ ಹೆಲ್ತ್ ಬೆನಿಫಿಟ್ ಇದೆಯಾ ಅಂತಂದರೆ ಆಬ್ವಿಯಸ್ಲಿ ಇದೆ, 100% ಇದೆ. ಹಲವಾರು ವರ್ಷಗಳಿಂದ ಆ್ಯಕ್ಚುಲ್ ಆಗಿ ನಮ್ಮ ಹಿರಿಯರು ಯೂಸ್ ಮಾಡ್ತಾ ಬರ್ತಿದ್ದಾರೆ. ಸೊ ನಾವು ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಆ್ಯಕ್ಚುಲ್ ಆಗಿ ಅದು ಆ ಫ್ಯಾಟ್ ಪ್ರೊಫೈಲ್ನ ಈಸಿಯಾಗಿ ರೀಡ್ ಮಾಡುತ್ತೆ. ಅದರ ಜೊತೆ ಅದರಿಂದ ಬರ್ತಿರೋಂಥ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಗಿರ್ಬೋದು, ಆಮೇಲೆ ಓವರ್ ಆಲ್ ಕುಷನಿಂಗ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅದಾದಮೇಲೆ ಈ ರೀತಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲನೂ ಆ್ಯಕ್ಚುಲಾಗಿ ತೆಗೆಯೋದಾಗಿರ್ಬೋದು. ತುಂಬಾ ಅಮೇಝಿಂಗ್ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಾಗಿ ಹಲವಾರು ಸ್ಟಡೀಸು ಕೂಡ ಅದೇನೇ ಹೇಳುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ
ಈ ಪರ್ಟಿಕ್ಯುಲರ್ ಗೀ ಕನ್ಸ್ಯೂಮ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಂದರೆ ಇಲ್ಲ. ಕೊಲೆಸ್ಟ್ರಾಲ್ ಇನ್ನು ಆ್ಯಕ್ಚುಲಾಗಿ ಈ ಅನ್ಹೆಲ್ದಿ ಕೊಲೆಸ್ಟ್ರಾಲ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಏನು ಹೇಳಿದೆ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ತುಪ್ಪ. ಸೊ ಆಬ್ವಿಯಸ್ಲಿ ಈ LDL ಕೊಲೆಸ್ಟ್ರಾಲ್ ಬಾಡಿಯಿಂದ ಕಮ್ಮಿ ಆಗ್ತಿತ್ತು ಅಂತಂದರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಆ್ಯಕ್ಚುಲಾಗಿ ಕಮ್ಮಿ ಆಗುತ್ತೆ. ಸೊ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರಲ್ಲ ಗೀ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅದಕ್ಕಂತ ಅಂದ್ಬಿಟ್ಟು ಎಲ್ಲದಕ್ಕೂ ತುಪ್ಪನೇ ಯೂಸ್ ಮಾಡೋಣ ಇನ್ನು ಮುಂದೆ ಅಂದರೆ ಮಾಡ್ಬೋದು, ಬಟ್ ನಿಮ್ಮ ಡೈಲಿ ಫ್ಯಾಟ್ ಇಂಟೇಕ್ ಒಳಗಡೆ ಮಾತ್ರನೇ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಹೋಪ್ಫುಲಿ ಇವತ್ತು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಹಲವಾರು ಜನ ಓಕೆ ತುಪ್ಪ ಆ್ಯಕ್ಚುಲಾಗಿ ತುಪ್ಪನೂ ಫ್ಯಾಟ್ ಏನೇನೆ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಅನ್ಹೆಲ್ದಿ, ಅದು ತುಪ್ಪ ಬೇಡ ನನಗೆ, ತುಪ್ಪದಿಂದ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಎಸ್ಪೆಷಲಿ ಮಕ್ಕಳು ತುಪ್ಪ ನನಗೆ ಬೇಡ, ತುಪ್ಪ ಇಷ್ಟ ಇಲ್ಲ ನನಗೆ, ಅದು ಫ್ಯಾಟ್ ಏನೇನೆ, ಅಯ್ಯೋಪ್ಪ ದಪ್ಪ ಆಗೋಗ್ತೀನಿ. ಸೊ ದಯವಿಟ್ಟು ಈ ಪರ್ಟಿಕ್ಯುಲರ್ ವಿಡಿಯೋನ ಅಂಥವ್ರಿಗೆ ಶೇರ್ ಮಾಡಿ. ಅದಾದಮೇಲೆ ನೀವೇನಾದರೂ ಒಂದು ಜೆನ್ಯೂನ್ ಆಗಿರೋಂಥ ತುಪ್ಪ ಕನ್ಸ್ಯೂಮ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದರೆ A2 ಗೀ ಆಗಿರ್ಬೋದು, ಇಲ್ಲ ಅಂತಂದರೆ A2 ಕೌ ಗೀ ಆಗಿರ್ಬೋದು, ಇಲ್ಲಾಂದರೆ ನಮ್ಮದೇ ಆದಂಥ ಈ ಹಳ್ಳಿಕಾರ್ ಏನಿದೆ ಅಲ್ಲ, ಸೊ ಆ ಕ್ಯಾಟಗರಿ ಆಫ್ ಕೌಸ್ದು ಅದ್ರದ್ದು ಕೂಡ ತುಪ್ಪ ಬರುತ್ತೆ. ಬಟ್ ಒಂದೇ ಏನು ಅಂತಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಅದನ್ನು ನೋಡಿ ನಿಮ್ಗೆ ಅಫೋರ್ಡಬಲ್ ಇತ್ತು ಅಂತಂದರೆ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ. ಅದರಿಂದ ಇನ್ನೂ ಜಾಸ್ತಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋಸ್ ಫಿಟ್ ಕಂಡಿಗಾರಾಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ.